ಲಾಂಗ್ ಆರ್ಡ್ರ್ ಇವತ್ತು ಬೆಳಗ್ಗೆನೆ ಆಕಾಶ ಎಷ್ಟೊತ್ತಾಗುತ್ತೆ ಸ್ವಲ್ಪ ಬೇಗ ಸರ್. ಈ ಒಂದು ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಲಾಂಗ್ ಆರ್ಡರ್ಸ್ನ ನಾವೇನಾದರೂ ಎತ್ಕೊಂಡ್ರೆ ಇದರಲ್ಲಿ ಎಷ್ಟು ಕಮಿಷನ್ ಹೋಗುತ್ತೆ, ನಮಗೆ ಎಷ್ಟು ಪರ್ಸೆಂಟ್ ನಮಗೆ ಸಿಗುತ್ತೆ, ಮೊದಲು ಎಷ್ಟಿತ್ತು, ಇವಾಗ ಹೆಂಗಿದೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನಮಗೆ ಗೊತ್ತಿಲ್ಲ ಇದು. ಓಕೆ, ನೋಡ್ಕೊಳ್ಳಿ. ಐಟಮು 524 ರೂಪಾಯಿ ಅಮೌಂಟ್ ಅಲ್ಲೇ ಕೊಟ್ಟಿದ್ದಾರೆ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ವೇಷನಲ್ಲಿ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಕೊಟ್ಟಿರೋದು ನಾನು. ಸೊ ತುಂಬ ಜನ ಕೇಳ್ತಾ ಇದ್ರಿ, ಲೈಕ್ ಬ್ರೋ ಪೋರ್ಟರಲ್ಲಿ 8% ಕಮಿಷನ್ ಆಗಿದೆ, 8% ಕಮಿಷನ್ ಆಗಿದೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಒನ್ ಡೇ ಡ್ಯೂಟಿ ಮಾಡಿ ಒಂದು ಎಷ್ಟು ಕಮಿಷನ್ ಕಟ್ ಮಾಡ್ತಾ ಇದ್ದಾನೆ, ಎಷ್ಟು ಅರ್ನಿಂಗ್ಸ್ ನಮಗೆ ಬರ್ತಾ ಇದೆ ಏನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದಾದಮೇಲೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸೋಕೆ ಹೋಗ್ತಾ ಇದ್ದೀನಿ ಅಂದರೆ, ಮಾಡಕ್ಕೆ ಬಂದಿದ್ದೀನಿ. ಲಾಂಗ್ ಆರ್ಡ್ರ್ ಇವತ್ತು ಬೆಳಗ್ಗೆನೆ ಸೈಡ್ಗೆ ಬಾಕ. ಸೊ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ನೋಡೋಣ ಬನ್ನಿ ಎಷ್ಟು ಯಾವುದು ಆರ್ಡ್ರ್ ಅಮೌಂಟು ಅಂತ ಪಿಕಪ್ ಮಾಡಿದ್ಮೇಲೆ ಹೇಳ್ತೀನಿ. ಒಂದು ನಿಮಿಷ ಕಸ್ಟಮರ್ಗೆ ಕಾಲ್ ಮಾಡಿಬಿಡ್ತೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. 524 ರೂಪಾಯಿ ಈ ರೈಡ್ ಅಮೌಂಟು. ಕಮಿಷನ್ ಹೋಗಿ ನನಗೆ ಎಷ್ಟು ಕೊಡ್ತಾರೆ ನೋಡೋಣ. ಹಲೋ ಸರ್, ಪೋರ್ಟರ್ ಸರ್, ಪಿಕಪ್ ಲೊಕೇಶನ್ ಹತ್ರ ಇದ್ದೀನಿ ಸರ್. ಪೋರ್ಟರ್ ಸರ್, ಪಿಕಪ್ ಹತ್ರ ಇದ್ದೀನಿ. ಎಲ್ಲಿ ಸರ್? ಯಾವುದು? ಸರ್ ಯಾವ ಮನೆ ಅಂತ ಗೊತ್ತಾಗ್ತಾಯಿಲ್ಲ ಆ್ಯಕ್ಚುಲಿ. ಇಲ್ಲಿ ಲೊಕೇಶನ್ ಹತ್ರ ಇದ್ದೀನಿ. ಹೌಸ್ ನಂಬರ್ 22 ಇದೆ, ಅದಾ? ನೀವೇನಾ? ಲೇಟ್ ಆಗುತ್ತಾ? ಎಷ್ಟೊತ್ತಾಗುತ್ತೆ? ಸ್ವಲ್ಪ ಬೇಗ ಸರ್. ಏನಿದೆ ಸರ್ ಐಟಮು? ಏನಪ್ಪ ಇದು? ಏನಿದೆ ಐಟಮ್? ಏನಿಲ್ಲ ಅಷ್ಟೇ. ಓಕೆ, ಸರ್ ಹೇಳಿ. ಸಾರಿ, ನಾನು ಎಷ್ಟೊತ್ತು ಲೈನಲ್ಲಿ ಇರಲಿಲ್ಲ, ಕಾಲಲ್ಲಿದ್ದೆ. ನಿಮಗಲ್ಲ, ಸಾರಿ ಸರ್. ಅರುಣ್ ಸರ್, ಸಾರಿ. ಹೇಳಿ. ಸ್ನೇಹಿತರೆ, ಸೊ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಇನ್ನೇನು ಶಿವಾಜಿನಗರ ಹತ್ರ ನಿಯರಲ್ಲಿದ್ದೀನಿ. ಮಳೆ ಅಂತೂ ಸಿಕ್ಕಾಬಡೆ ಹೊಡಿತಾ ಇದೆ. ಸೊ ಹತ್ತಿ ಬೆಳೆಗೆ ಹೋಗಬೇಕು. ತಮಿಳ್ನಾಡು ಬಾರ್ಡ್ರು, ಬೆಂಗಳೂರಿಂದ ತಮಿಳ್ನಾಡಿಗೆ ಹೋಗ್ಬೇಕೀಗ ಆರ್ಡ್ರ್ ತೊಗೊಂಡು. 530 ರೂಪಾಯಿ ಆರ್ಡ್ರು. ಸೊ ನೋಡೋಣ. ಬಟ್ ಏನಪ್ಪ ಅಂದರೆ, ಮಳೆ ಹೆವಿ ಹೊಡಿತಾ ಇದೆ. ಈ ಥರ ಆದರೆ ಡ್ಯೂಟಿ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಇದು ಮೊದಲನೇ ಆರ್ಡ್ರು ಇವತ್ತಿಂದು. ಟೈಮ್ ಬಂದುಬಿಟ್ಟು 11:25. ಸೊ ನೋಡೋಣ ಬನ್ನಿ. ಈ ಒಂದು ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಲಾಂಗ್ ಆರ್ಡರ್ಸ್ನ ನಾವೇನಾದರೂ ಎತ್ಕೊಂಡ್ರೆ ಇದರಲ್ಲಿ ಎಷ್ಟು ಕಮಿಷನ್ ಹೋಗುತ್ತೆ, ನಮಗೆ ಎಷ್ಟು ಪರ್ಸೆಂಟ್ ನಮಗೆ ಸಿಗುತ್ತೆ, ಮೊದಲು ಎಷ್ಟಿತ್ತು, ಇವಾಗ ಹೆಂಗಿದೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈಗ ಆಲ್ರೆಡಿ ನಾನೊಂದು ಆರ್ಡರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರದಿಂದ ಹತ್ತಿ ಬೆಲೆ ಡ್ರಾಪು ಟೋಟಲ್ 34 ಕಿಲೋಮೀಟ್ರ್ ಡ್ರಾಪ್ ಇದೆ. 34 ಕಿಲೋಮೀಟ್ರಿಗೆ ನಮಗೆ ತೋರಿಸ್ತಿದ್ದು ಅಮೌಂಟ್ ಬಂದುಬಿಟ್ಟು 537. ಅಲ್ಲಿಗೆ ಹೋಗೋಣ. ಡ್ರಾಪ್ ಲೊಕೇಶನ್ ಹತ್ರ ಹೋದ್ಮೇಲೆ ನಮಗೆ ಎಷ್ಟು ಕೊಡ್ತಾನೆ, ಅವನೆಷ್ಟು ತೊಗೊತಾ ಇದ್ದಾನೆ. ಸೊ 8% ಕಮಿಷನ್ ಅಂದರೆ ಲಾಂಗ್ ಆರ್ಡರ್ಸ್ಗೆ ಮೊದಲ ಥರ ಹೆವಿ ಕಮಿಷನ್ ಕಟ್ ಆಗ್ತಿದ್ದ. ಈಗ ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಲಾಂಗ್ ಆರ್ಡ್ರಿಗೆ ಅಂದರೆ ಫಾರ್ ಎಕ್ಸಾಂಪಲ್ 500 ರೂಪಾಯಿ ಆರ್ಡ್ರಿಗೆ 100 ರೂಪಾಯಿ ಕಮಿಷನ್ ಕಟ್ ಆಗ್ತಾಯಿತ್ತು. ಸೊ 500 ರೂಪಾಯಲ್ಲಿ 100 ರೂಪಾಯಿ ಅವ್ನಿಗೆ ಹೋದರೆ ನಮಗೆ ಸಿಗ್ತಾ ಇದ್ದಿದ್ದು 400 ರೂಪಾಯಿ. 400 ರೂಪಾಯಲ್ಲಿ ಮಿನಿಮಮ್ಮು 34 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 100ರಿಂದ 150 ರೂಪಾಯಿ ಪೆಟ್ರೋಲ್ ಹೋಗ್ತಾಯಿತ್ತು. 150 ರೂಪಾಯಿ ಪೆಟ್ರೋಲ್ ಹೋದರೆ ನಮಗೆ 400ರಲ್ಲಿ ಮತ್ತೆ ಸೇವ್ ಆಗ್ತಾಯಿದ್ದು ಬಂದು ಎಷ್ಟು ಹೇಳಿ, ಬರೀ 250 200 ಚಿಲ್ಲರೆ
300 ರೂಪಾಯಿವರೆಗೂ ಸೇವ್ ಆಗ್ತಾಯಿತ್ತು ಅಷ್ಟೇ. ಸೊ ಅವಾಗ ಏನಾಗ್ತಿತ್ತು, ಕಂಪ್ಲೀಟಾಗಿ ಲಾಸ್ ಆಗ್ತಾಯಿತ್ತು. ಸೊ ಅಷ್ಟು ವರ್ಕೌಟ್ ಆಗ್ತಾ ಇರಲಿಲ್ಲ. ಸೊ ಇವಾಗ ನಮಗೆ ಬಂದಿರುವಂಥದ್ದು 8% ಅಂದರೆ ಕಮಿಷನ್ ಆಗಿರೋದ್ರಿಂದ ಇದರಿಂದ ನಮಗೆ ಎಷ್ಟು ಬರ್ತದೆ ಈಗ ಎಕ್ಸಾಂಪಲ್ ಮೊದಲು 20% ಅಂದರೆ 500 ರೂಪಾಯಿಗೆ 100 ರೂಪಾಯಿ ಕಟ್ ಆಗ್ತಾ ಇದ್ದಿದ್ದು, ಈಗ 8% ಅಂದರೆ ಎಷ್ಟು ಕಟ್ ಆಗುತ್ತೆ, ಈಗ ಎಷ್ಟು ನಮಗೆ ಸಿಗುತ್ತೆ, ಇದು ನಮ್ಗೆ ವರ್ಕೌಟ್ ಆಗುತ್ತಾ, ವರ್ಕೌಟ್ ಆಗಲ್ವಾ ಲಾಂಗ್ ಆರ್ಡರ್ಸು. ಸೊ ತುಂಬ ಜನ ಕೇಳೋದೆ ನಮಗೆ ಹೆಂಗಪ್ಪ ಅಂದರೆ ಬ್ರೋ ಲಾಂಗ್ ಆರ್ಡರ್ಸ್ನ ತೊಗೊಂಡ್ರೆ ನಮಗೇನಾದರೂ ವರ್ಕೌಟ್ ಆಗುತ್ತಾ ಇಲ್ಲ ಆಗಲ್ವಾ. ಸೊ ಮೊದಲೆಲ್ಲ 20% ಇರೋದ್ರಿಂದ ವರ್ಕೌಟ್ ತುಂಬ ಕಷ್ಟ ಆಗ್ತಾಯಿತ್ತು. ತುಂಬ ಜನ ಬ್ರೋ ಲಾಂಗ್ ಆರ್ಡರ್ಸ್ ಹೋಗೋದಕ್ಕಿಂತ ಲೈಕ್ ಹುಡುಗರು ಹೆಂಗೆ ಥಿಂಕ್ ಮಾಡ್ತಾಯಿದ್ರು ಅಂದರೆ ಲಾಂಗ್ ಆರ್ಡರ್ಸ್ ಹೋಗೋದಕ್ಕಿಂತ ಲೋಕಲಲ್ಲೇ ಹೊಡೆಯೋದು ಬೆಟ್ರ್ ಅಲ್ವಾ. ಈಗ ಲಾಂಗ್ ಆರ್ಡ್ರ್ ಹೋದರೆ ಕನ್ಫರ್ಮೇಷನ್ ಇಲ್ಲ ರಿಟರ್ನ್ ಆರ್ಡರ್ ಸಿಗುತ್ತೆ ಅಂತ. ಅಕಸ್ಮಾತ್ ಈಗ ಹತ್ತಿಬೆಲೆಗೆ ಹೋದ್ವಿ, ಹತ್ತಿಬೆಲೆಯಿಂದ ರಿಟರ್ನ್ ಆರ್ಡರ್ ಸಿಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಇರ್ತಾ ಇರಲಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸಿಂದ ಗೊತ್ತಾಗ್ತಾ ಇರಲಿಲ್ಲ, ಅಂದರೆ ಲಾಂಗ್ ಆರ್ಡರ್ಸ್ ಮಾಡಬೇಕಾ ಮಾಡಬಾರ್ದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತಾಯಿತ್ತು. ಸೊ ಈ ಒಂದು ಕಮಿಷನ್ ಕಮ್ಮಿ ಆಗಿರೋದ್ರಿಂದ ಈಗ ಎಷ್ಟು 8% ಅಂದರೆ 12% ನಮಗೆ ಇನ್ನೂ ಕೊಡ್ರಂಗಾದ್ರೆ ಸೊ ನಮಗೆ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಏನು ಅಂತ. ಸೊ ಇಲ್ಲಿ ನೋಡಿದ್ರೆ ಮಳೆ ಒಂದು ಸಿಕ್ಕಾಪಟ್ಟೆ ಜಡಿತಾ ಇದೆ. ಸೊ ಬನ್ನಿ ಡ್ರಾಪ್ ಹತ್ರ ಹೋದ್ಮೇಲೆ ನಿಮಗೆ ಇದ್ರ ಕಂಪ್ಲೀಟ್ ಮಾಹಿತಿ. ಡೆಲಿವರಿ ಬಾಯ್ಸು ಬೆಳಗ್ಗೆ ಮನೆ ಬಿಟ್ಟು ಆಚೆ ಬಂದಮೇಲೆ ಸೊ ತುಂಬ ಜನ ಮನಸ್ಸಲ್ಲಿ ಆಗಲಿ ಇಲ್ಲ ತಲೆಯಲ್ಲಾಗಲಿ ಇಟ್ಕೊಬರೋದು ಒಂದೇ ವಿಚಾರ, ಏನಪ್ಪ ಅಂದರೆ ಸಂಜೆ ಅಷ್ಟಿಗೆ ಇವತ್ತೇನಾದರೂ ಮಾಡಿ 1000 ರೂಪಾಯಿಂದ 1500 ರೂಪಾಯಿ ಮಾಡಬೇಕು ಅಂತ. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಅಥವಾ ಮಳೆ ಬರಲಿ, ಬಿಸಿಲಿರಲಿ, ಟ್ರಾಫಿಕ್ ಇರಲಿ, ಏನೇ ಕಷ್ಟ ಆದರೂ ಕೆಲವೊಬ್ರು ನಮ್ಮ ಹತ್ರ ನಡ್ಕೊಳ್ಳೋ ರೀತಿ ನಮಗೆ ತುಂಬ ಬೇಜಾರಾಗುತ್ತೆ. ಅದು ಏನಕ್ಕಪ್ಪ ಅಂದರೆ ಡೆಲಿವರಿ ಬಾಯ್ಸ್ ಅಷ್ಟು ದುಡಿತಾರೆ, ಇಷ್ಟು ದುಡಿತಾರೆ ಅಥವಾ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ತುಂಬ ಜನ ನಮ್ಮ ಬಗ್ಗೆ ತುಂಬ ರೀತಿ ಹಲವಾರು ರೀತಿ ಮಾತನಾಡ್ತಾರೆ. ಆದರೆ ಒಬ್ಬೊಬ್ರು ಇಲ್ಲಿ ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ರಿಗೆ ಇಲ್ಲಿ ಒಂದೊಂದು ಥರ ಕಷ್ಟ ಇರ್ತದೆ. ಬಟ್ ನಾವೆಲ್ಲ ಕಷ್ಟಗಳಿಗೆ ಎಲ್ಲ ಏನೇ ಪ್ರಾಬ್ಲಮ್ಸ್ ಆದ್ರೂ ಇಲ್ಲಿ ಟ್ರಾಫಿಕ್ ಆಗಲಿ, ಬಿಸಿಲಿರಲಿ, ಮಳೆ ಇರಲಿ, ಏನೇ ಕಷ್ಟ ಇರಲಿ ನಾವು ಕೆಲಸ ಮಾಡ್ತೀವಿ. ಏನಕ್ಕಪ್ಪ ಅಂದರೆ ಅದು ದುಡ್ಡುಗೋಸ್ಕರ ಮಾತ್ರ. ಬಟ್ ಆದರೆ ಅದರಿಂದ ನಾವು ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ರೂ ನಮ್ಗೆ ಎಷ್ಟೇ ನೋವಿದ್ರೂ ನಾವು ಕೆಲಸ ಮಾಡುವಾಗ ನಮಗೆ ಒಂದು ಖುಷಿ ಅನ್ನೋದು ಯಾವಾಗ ಬರುತ್ತಪ್ಪ ಅಂದರೆ ಇಲ್ಲಿ ಕಸ್ಟಮರ್ಸ್ ಆಗಲಿ ಇನ್ನೊಬ್ರಾಗಲಿ ನಮ್ಮ ಜೊತೆ ನಗ್ನಗ್ತಾ ಮಾತಾಡಿಸಿದಾಗ ನಾವು ಯಾರಿಗೂ ಇಲ್ಲಿ ಬೇಜಾರಾಗೋ ಥರ ನಾವು ಯಾವತ್ತೂ ನಡ್ಕೊಳ್ಳಲ್ಲ. ಸ್ನೇಹಿತರೆ, ಸೊ ಡ್ರಾಪ್ ಲೊಕೇಶನ್ ಹತ್ರ ಅಂತೂ ಇಂತೂ ಬಂದೆ. ಸೊ ಇಲ್ಲಿ ನೋಡಿದ್ರೆ ರೋಡ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಫುಲ್ಲು ಕಚ್ಚ ಪಿಚ್ಚಿ ಕಕ್ಕ ಆದಂಗೆ ಆಗಿದೆ. ಯಪ್ಪ ಏನು ಮಳೆ ಇದು. ಬನ್ನಿ ಕಸ್ಟಮರ್ ಕಾಲ್ ಮಾಡೋಣ. ಇಲ್ಲೂ ಮಲ್ಲೈ ಅಂತೆ. ಸೊ ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಂಪ್ನಿ ನೇಮ್ ಏನಪ್ಪ? ಹಲೋ ಸರ್, ಪೋರ್ಟರ್ ಸರ್, ಇಲ್ಲಿ ಡ್ರಾಪ್ ಹತ್ರ ಇದ್ದೀನಿ. ಹೌದು, ಕಂಪ್ನಿ ಹತ್ರ ಇದ್ದೀನಿ. ಇಲ್ಲಿ ಯಾವುದೋ 2 ಇದೆ. ಯಾವುದು ಆಫೀಸಲ್ಲಿ? ಇಲ್ಲಿ ಗೇಟ್ ನಂಬರ್ 2 ಅಂತಿದೆ. ಯಾವುದೋ ಡ್ರಾಪ್ ಲೊಕೇಶನ್ ಹತ್ರ ಇದ್ದೀನಿ ಸರ್. ಮೈನ್ ರೋಡಲ್ಲ ಅಷ್ಟೆಲ್ಲ ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಾವು ಇಲ್ಲಿ ಹುಟ್ಟಿ ಬೆಳೆದಿಲ್ಲ. ನಾವು ಬೆಂಗಳೂರವರು, ಈ ಕಡೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಇದು ಸುಧನ್ ಅಂತಿದೆಯಲ್ಲ, ಸಂದರ್ ಅಂತಿದೆ. ಸಂದರ್ ಹಾಂ, ಸಂದರ್ ಹತ್ರನೇ ಇದ್ದೀನಿ ಸರ್, ಗೇಟ್ ಹತ್ರ ಇದ್ದೀನಿ. ಇಲ್ಲೇ ಇದ್ದೀನಿ ಸರ್, ಗೇಟ್ ಹತ್ರನೇ. ಸಂದರ್ಗೆ ಅಂತ ಒಂದು ದೊಡ್ಡದಾಗಿ ಬರ್ತಿದ್ದಾರೆ ಇಂಗ್ಲೀಷಲ್ಲಿ, ಅಲ್ಲೇ ಇದ್ದೀನಿ. ಅದು ನಮ್ಗೆ ಈ ಕಡೆ ಅಷ್ಟು ಗೊತ್ತಿಲ್ಲ ಸರ್, ಈ ಕಡೆ ಹೊಸಬ್ರು ನಾವು. ನಮಗೆ ಗೊತ್ತಿಲ್ಲ ಇದು. ಓಕೆ, ನೋಡ್ಕೊಳ್ಳಿ ಐಟಮ್ಮು. ಪೇಮೆಂಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಅಲ್ಲ, ಇಲ್ಲಿ ಬಂದಮೇಲೆ ಅದಿದೆ ಇದಿದೆ, ಅಲ್ಲಿ ಹೋಗಿ ನೋಡಿ ಇಲ್ಲಿ ಹೋಗಿ ನೋಡಿ ಅಂತ ನನಗೆ ಇದು ಮಾಡ್ತಾವ್ರೆ. ಅದಕ್ಕೆ ಅವ್ರಿಗೆ ಒಂದು ಪಂಚ್ ಹಾಕಿದೆ. ಇಲ್ಲಿ ನೋಡಿ 524 ರೂಪಾಯಿ. 1 ನಿಮಿಷ ರೈನ್ ಕೋಟ್ ಕವರಿಂದ ಇದು ಮೊಬೈಲ್ ತೆಗಿತೀನಿ. ಏನಕ್ಕಪ್ಪ ಅಂದರೆ ನಿಮಗೆ ಕ್ಲಾರಿಟಿಯಾಗಿ ಕಾಣಿಸುತ್ತೋ ಇಲ್ವೋ, ಆಮೇಲೆ ಮತ್ತೆ ಎಡಿಟಿಂಗ್ ಮಾಡಿದ್ದೀರೇ ಇದನ್ನು ಅಂತ ಕೆಲವರು ಕಮೆಂಟ್ ಹಾಕ್ತೀರ. ಅದಕ್ಕೆ ನಿಮಗೋಸ್ಕರ ಓಪನ್ ಮಾಡಿ ತೋರಿಸ್ತೀನಿ. 524 ರೂಪಾಯಿ ನೋಡ್ಕೊಳ್ಳಿ, ಆಯಿತಾ? ಓಕೆ, 524 ರೂಪಾಯಿ ಅಮೌಂಟ್ ಅಲ್ಲೇ ಕೊಟ್ಟಿದ್ದಾರೆ. ಸೊ
ಸೊ ಎಷ್ಟಪ್ಪ ಕೊಟ್ಟಿದ್ದಾನೆ ನನಗೆ ಅಂದರೆ 482 ರೂಪಾಯಿ ಕೊಟ್ಟಿದ್ದಾನೆ. ಅವನು ಬರೀ 41 ರೂಪಾಯಿ ತೊಗೊಂಡಿದ್ದಾನೆ. ಗುರು 110 ರೂಪಾಯಿ ಮಿನಿಮಮ್ ಇದಕ್ಕೆ ತೊಗೊತಾ ಇದ್ದಿದ್ದು. ಇದು ಮೊದಲು ಮಿನಿಮಮ್ 110 ರೂಪಾಯಿ ಫಿಕ್ಸ್ ಇದಕ್ಕೆ. 110 ರೂಪಾಯಿ ತೊಗೊಂಡ್ರೆ ನಮಗೆ ಏನೂ ಉಳಿತಾ ಇರಲಿಲ್ಲ. ಈಗ 482 ರೂಪಾಯಿ ಕೊಟ್ಟಿದ್ದಾನೆ, ಬರೀ 41 ರೂಪಾಯಿ ಕಮಿಷನ್ ತೊಗೊಂಡಿದ್ದಾನೆ. ನಿಜ ಹೇಳ್ತಾ ಇದ್ದೀನಿ, ಈ ಥರ ಕಮಿಷನ್ಸ್ ಕಮ್ಮಿ ತೊಗೊಂಡ್ರೆ ಇದೊಂಥರ ನಮಗೆ ತುಂಬ ಒಂಥರ ಒಳ್ಳೆ ವಿಚಾರ. ಸೊ ಲಾಂಗ್ ಆರ್ಡ್ರ್ ಮಾಡಿದ್ರೂ ಇದಕ್ಕೆ ನೋಡಿ, ಲಾಂಗ್ ಆರ್ಡ್ರು ಬಂದಿರೋದಕ್ಕೆ ನನಗೆ ಖುಷಿ. ಈಗ ಏನಕ್ಕಪ್ಪ ಅಂದರೆ 482 ರೂಪಾಯಿ ಅಂದರೆ ಮೋಸ ಇಲ್ಲ. 482 ರೂಪಾಯಿ ಅದೇ ಆವಾಗಿದ್ದಿದ್ರೆ 20% ಕಮಿಷನ್ ಇದ್ದಾಗ ಬರುವಾಗ ಹತ್ತತ್ರ ಇನ್ನು ಇದಕ್ಕೆ ಕಮಿಷನ್ ಎಲ್ಲ ಕಟ್ ಮಾಡಿ ನನಗೆ ಕೊಡೋದೇ 400 ರೂಪಾಯಿ. 400 ರೂಪಾಯಲ್ಲಿ ಅಲ್ಲಿ ಪೆಟ್ರೋಲ್ ಎಲ್ಲ ಹೋದರೆ ಅಕಸ್ಮಾತ್ ನನ್ನ ಗಾಡಿ ಬಿಡಿ ಓಕೆ, ಸೊ ಬೇರೆಯವ್ರ ಗಾಡಿಗಾದರೆ ಕಷ್ಟ ಆಗ್ತಾಯಿತ್ತು. ಸೊ ನನಗೆ ಈಗ ಖುಷಿನೇ ಇದು. ಸೊ ಇದು 20% ಇಲ್ಲ ಈಗ. ಸೊ 8% ಕಮಿಷನ್ ಇರೋದ್ರಿಂದ ಇವಾಗ ವರ್ಕೌಟ್ ಆಗುತ್ತೆ ಲಾಂಗ್ ಆರ್ಡರ್ಸು. ಸೊ ತುಂಬ ಜನ ಕೇಳ್ತಾಯಿದ್ರಿ ಏನಪ್ಪ ಅಂದರೆ ಬ್ರೋ ಲಾಂಗ್ ಆರ್ಡ್ರು ಮಾಡಿದ್ರೆ ವರ್ಕೌಟ್ ಆಗುತ್ತಾ, ಹೆಂಗೆ ಕಮಿಷನು ಏನು ಅಂತ. ಸೊ ಓಕೆ, ವರ್ಕೌಟ್ ಆಗುತ್ತೆ, ಮಾಡ್ಬೋದು. ಲಾಂಗ್ ಆರ್ಡ್ರೂ ವರ್ಕೌಟ್ ಆಗುತ್ತೆ. ಮೊದಲೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು, ಅಷ್ಟೊಂದು ವರ್ಕೌಟ್ ಆಗ್ತಾ ಇರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ರಿಟರ್ನ್ ಆರ್ಡ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಅದು ಕಷ್ಟ ಆಗ್ತಾಯಿತ್ತು. ಸೊ ಈಗ ನಾನು ಇಲ್ಲಿಂದ ರಿಟರ್ನ್ ಆರ್ಡ್ರಿಗೆ ಇಲ್ಲಿ ವೆಯ್ಟ್ ಮಾಡಬೇಕು. ಸಿಗುತ್ತೆ ಅನ್ನೋ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಸಿಕ್ಕಿದ್ರೆ ಸಿಗ್ಬೋದು, ಸಿಗದೇನೆ ಇರ್ಬೋದು, ಕನ್ಫರ್ಮೇಷನ್ ಇಲ್ಲ. ಬಟ್ ಆದರೆ ಬಂದಿರೋದಕ್ಕಂತೂ ಲಾಸ್ ಅಂತೂ ಇಲ್ಲ. ಇಂದು ಲಾಂಗ್ ಆರ್ಡ್ರು ಡ್ರಾಪ್ ಆಯಿತು. ಸೊ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರಿ, ಬ್ರೋ ಲಾಂಗ್ ಆರ್ಡ್ರ್ ಮಾಡಿದ್ರೆ ವರ್ಕೌಟ್ ಆಗುತ್ತಾ? ಮೊದಲಂತೂ ವರ್ಕೌಟ್ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಈಗ ವರ್ಕೌಟ್ ಆಗುತ್ತಾ, ಒಂದು ಸರಿ ನಮಗೆ ವೀಡಿಯೋ ಮಾಡಿ ಹೇಳಿ ಅಂತ. ಸೊ ಈಗ ನನ್ನ ಪ್ರಕಾರ ಆರಾಮಾಗಿ ವರ್ಕೌಟ್ ಆಗುತ್ತೆ. ಇವಾಗ ಏನಿದೆ ಈ ಪರ್ಸೆಂಟೇಜೇ ಇದ್ರ ಥರನೇ ಕಮಿಷನ್ ಕಟ್ ಮಾಡೋದಾದರೆ ಈಸಿಯಾಗಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಲಾಂಗ್ ಆರ್ಡರ್ಸಲ್ಲಿ. ಮೊದಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು, ನಿಮಗೆಲ್ಲ ಗೊತ್ತಿದೆ. ಇದೇ ಆರ್ಡ್ರಿಗೆ ಮಿನಿಮಮ್ 100 ರಿಂದ 120 ರೂಪಾಯಿ ಕಮಿಷನ್ ಹೊಡಿತಾ ಇದ್ದ. 120 ರೂಪಾಯಿ ಕಮಿಷನ್ ಹೋದರೆ ನಮಗೆ ಬರೋದೇ 380 390 ಬರ್ತಾಯಿತ್ತು. ಸೊ ಅದು ಒಂಥರ ನಮಗೆ ತುಂಬ ಒಂಥರ ಹೊಡೆತ ಆಗ್ಬಿಡ್ತಾಯಿತ್ತು. ಬಟ್ ಈಗ ಆ ಥರ ಇಲ್ಲ. ಈಗ ಇದು ನಮಗೆ ಒಂಥರ ಪ್ಲಸ್ ಪಾಯಿಂಟೇ. ಇದು ಒಂದು ಲೈಕ್ ಅಂದರೆ ಈ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಹತ್ತತ್ರ 100 ರೂಪಾಯಿ ನಮಗೆ ಲಾಭ ಸಿಗ್ತಾ ಇದೆ. ಮೊದಲು 100 ರೂಪಾಯಿ ಹೋಗ್ತಾ ಇತ್ತು, ಇವಾಗ 100 ರೂಪಾಯಿ ಸಿಗ್ತಾ ಇದೆ ನಮಗೆ. ಸೊ ನನ್ನ ಪ್ರಕಾರ ಇದು ಎಷ್ಟೋ ಬೆಟರ್ ಇದು. ನಾನು ಪೋರ್ಟರ್ ಕಂಪ್ನಿಯವ್ರ ಹತ್ರ ಕೇಳೋದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇದೇ ಥರ ಕೊಡಿ. ಏನಕ್ಕೆ ಅಂದರೆ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡ್ತೀವಿ. ಈಗ ಈ ವಿಡಿಯೋನೇ ನೋಡಿ, ಅಲ್ಲಿಂದ ಇಲ್ಲಿಗೆ 34 ಕಿಲೋಮೀಟ್ರ್ ಎಷ್ಟು ಕಷ್ಟಪಟ್ಕೊಂಡು ಬಂದಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಒಂದು 108 ಸಿಗ್ನಲ್ನ ದಾಟಬೇಕಾಗುತ್ತೆ, ಟ್ರಾಫಿಕ್ಕು, ಈ ಥರ ಎಲ್ಲ ಮಳೆ ಬಂದಾಗ ಅಲ್ಲಿ ಅವ್ರ ಹತ್ರ ಇವ್ರ ಹತ್ರ ಅನ್ಸ್ಕೊಂಡು ಏನೇನೋ ಕಷ್ಟಪಟ್ಕೊಂಡು ಬಂದಾಗ ನಾವು ಅದಕ್ಕೆ ಇಲ್ಲಿಗೆ ಬಂದ ಮೇಲೆ ರೀಚ್ ಆದಮೇಲೆ ಒಂದು ಅಮೌಂಟ್ ಕೊಡ್ತಿರಲ್ಲ ನೀವು, ಆ ಒಂದು ಅಮೌಂಟ್ ನಮಗೆ ಕರೆಕ್ಟಾಗಿ ಕೊಟ್ಬಿಟ್ರೆ ನಮಗೊಂಥರ ಏನೋ ಡ್ಯೂಟಿ ಮಾಡೋಕ್ಕೆ ಖುಷಿ ಆಗುತ್ತೆ. ಸೊ ಇದರಿಂದ ನಿಜ ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಮತ್ತು ಓಕೆನಾ. ಸೊ ಲಾಂಗ್ ಆರ್ಡರ್ಸು ತಗೋಬಹುದು. ಇದರಲ್ಲಿ ಪ್ಲಸ್ಸು ಇದು ಏನಪ್ಪ ಅಂದರೆ ಮೊದಲಿಗಿಂತ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಮೈನಸ್ಸು, ರಿಟರ್ನ್ ಆರ್ಡರ್ಸು ಸಿಗುತ್ತಾ ಅಂತಂದರೆ ಸ್ವಲ್ಪ ಕಾಯಬೇಕಾಗುತ್ತೆ. ಇವಾಗ ಇನ್ನೂ ಜಾಸ್ತಿ ರೈಡರ್ಸ್ ಎಲ್ಲ ಆಗ್ಬಿಟ್ಟಿರ್ತಾರೆ. ಸೊ ಅದರಿಂದ ರಿಟರ್ನ್ ಆರ್ಡರ್ ಹೋಗಿದ ತಕ್ಷಣ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಅರ್ಧ ಅವರ್ ವೆಯ್ಟ್ ಮಾಡಬೇಕು. ಅರ್ಧ ಅವರ್ ಏನಾದರೂ ಆರ್ಡರ್ ಸಿಗಲಿಲ್ಲ ಅಂದರೆ ಒಂದು ಸ್ವಲ್ಪ ಆ ಕಡೆ ಮೂವ್ ಆಗ್ತಾ ಇರಬೇಕು. ಅಂದರೆ ನಮ್ಮ ಝೋನ್ ಕಡೆ ಮೂವ್ ಆಗ್ತಾ ಇರಬೇಕು. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ತಪ್ಪದೇ ಹೋಗಿ ಕಮೆಂಟ್ ಮಾಡಿ. ಓಕೆನಾ. ತುಂಬ ಜನ ಕೇಳ್ತಾ ಇದ್ರಿ, ಸೊ ಲಾಂಗ್ ಆರ್ಡ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಸೊ ಅದಕ್ಕೆ ಕೊಟ್ಟಿದ್ದೀನಿ. ಸೊ ಇದೇ ಥರ ಮಾಹಿತಿಗಳಿಗೆ, ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತೇಶ್ ಶಂಕರ್. ಬೈ ಫ್ರೆಂಡ್ಸ್.